ರಮೇಶ್ ಅಣ್ಣ ಕತ್ತಿ ಹಾಗೂ ನಿಖಿಲ್ ಕತ್ತಿ ಅವರ ನಿಮ್ಮ ಕುಟುಂಬಕ್ಕೆ ನಾ ಕೈ ಮುಗಿ ಕೇಳ್ತಾವ. ನಾಳೆ ಮಧ್ಯಾಹ್ನ 3 ಗಂಟೆ ಒಳಗೆ ಬರ್ಲಿಲ್ಲ ಅಂದ್ರ ಇನ್ ಯಾವ್ದಾರು ಊರಾಗ ಹೊಂಟ್ರ ಕಲ್ ಹಾರ್ತಾವ ನಿಮ್ಮ ನಾನ ಹೋಗಿದ್ದ. ಯಾಕಂದ್ರ ಆ ನಮೂನಿ ಸಂತಾಪ ಮಾಡಬೇಡ್ರಿ. ನೀವು ವೇದಿಕೆ ಮೇಲೆ ಬರ್ರಿ, ಮಾತಾಡ್ರಿ. ಏನ ನಿಮ್ಮದ ಕಷ್ಟ ರೀ ಏನ್ ಕೇಳ್ರಿ. ಓ ಮಾರಾಯ, ಒಬ್ರು ಕೇಳುವಾರಿ. ಓ ಪುಣ್ಯಾತ್ಮಗಳ್ರ ಮಾತಾಡುವ ಅವನವನ ಮನಿ PKPS ಇಲೆಕ್ಷನ್ದಾಗ ಮಂದಿನೆಲ್ಲ ಗೈಡಿದ ಮೇಲೆ ತುಂಬ್ಕೊಂಡು ಹೋಗಿ ನಿಮ್ ಫ್ಯಾಕ್ಟ್ರಿಯಾಗ ಇಟ್ಕೊಂಡ್ರಿ. ಆ ಫ್ಯಾಕ್ಟ್ರಿ ಅವ್ರು ಇಟ್ಕೊಂಡಿದ್ದ ಋಣಾರೇ ತೀರ್ಸ್ರಿ. ರೈತರ ಇದ್ರು ಮಾರಾಯ ಇಲ್ಲ. ಏನ್ ನಿಮ್ಮ ರೊಕ್ಕ ರೂಪಾಯಿ ಏನ್ ಇದ್ರಕ್ಕಿಲ್ಲ. ನೀವು ನಾಯ ಸೈತ್ರ ಅಂದ್ರೆ ಈ ಜನನ ಬರ್ತೈತಿ. ರೊಕ್ಕ ರೂಪಾಯಿ ಬರಂಗಿಲ್ಲ. ಮಾತಾಡಬೇಡಿ ಪ್ಲೀಸ್. ನಿಮ್ಮ ಕೈ ಮುಗಿದು ಕೇಳತ್ತಾವ. ರಮೇಶ್ ಕತ್ತಿ ಅವರ ನೀವು ಹುಕ್ಕೇರಿ ತಾಲೂಕಿಗೆ ಏನಾದ್ರು ಆರಿಸಿ ಬರೋರು ಇದ್ರಂದ್ರ ಹುಕ್ಕೇರಿ ಸರ್ಕಲ್ದಾಗ ನಿಂತು ಮೀಸಿ ತಿರುವಿ ಹೇಳಿ ಹೋಗ್ರಿ. ಇವತ್ತು ಒಂದ ಫ್ಯಾಕ್ಟ್ರಿ ಐತಿ. ಇದ್ದದ ಶಂಕೇಶ್ವರ ಫ್ಯಾಕ್ಟ್ರಿ ಒಂದ ದಿವಾಳಿ ಅದೈತಿ ಏನ್ರಿ. ಅದು ಅಣ್ಣ ಸತ್ಯಲ್ಲಿ ಅವ್ರ ಲಿಪ್ಪಣಿಂದ ಹುಕ್ಕೇರಿ ತಾಲೂಕ್ ಬಂದಿರಿ. ದಯವಿಟ್ಟು ನೀವು ಬರ್ರಿ, ವೇದಿಕೆ ಸಾಧ್ಯ ಐತಿ, ಮಾತಾಡ್ರಿ. ಹುಕ್ಕೇರಿ ಜನಕ್ಕ ಏನ್ ನೆಲದ ಮೇಲೆ ಕೂತಾರ ಇವ್ರಿಗೆ ಹೊಟ್ಯಾಗ ಬೆಂಕಿ ಬಿಟ್ಟೈತಿ. ಅವ್ರ ದಯವಿಟ್ಟು ಅವ್ರನ್ನ ಶಾಂತ ರೀತಿ ಮಾಡ್ಬೇಡ್ರಿ. ಇವತ್ತು ರೈತರ ಒಬ್ರು ಇಬ್ಬರು ಅಂದ ಎಟ್ಟು ಬೇಕಾದ ನಮ್ಗ ಉಣ್ಣಾಕ ತಿನ್ನಾಕ ಅಂತ ಕೂಡ ಐತಿ. ಈ ಅನ್ನದಾತ ಯಾವತ್ತಿಗೂ ನಾ ಚಿರಋಣಿ ಆಗಿರ್ತೀನಿ ಅಂದ್ರೆ ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ನಾ ಬೇಡ್ಕೋತೀನಿ. ನಮ್ಮ ಹೋರಾಟಕ್ಕೆ ಹಿಂಗ ನಿಮ್ಮ ಸಹಕಾರ ಇರ್ಲಿ. ಇವ್ರು ಬರ್ಲಿಲ್ಲ ಅಂದ್ರೆ ನಾವ್ ಇಲ್ಲೇ ಇರ್ತೇವ. ಮತ್ತ ನಾಳೆ 7 ತಾರೀಕ ಹೆದ್ದಾರಿ ಬಂದ್ ಮಾಡೋದು ಐತಿ. ನೀವೆಲ್ಲಾರು ಬರಕ್ ತಯಾರಿದಿರಿಲ್ಲ? ನಿಮ್ಮನ್ನ ನೇಮಿ ಹೊಂಟವ್ ನಾವ. ನೀವು ಬರ್ತೀರಿಲ್ರಿ? ಬರ್ತೀರಂದ್ರೆ ಜೋರ್ಲೆ ಕೈ ಅಭಿಷೇಳ್ರಿ. ಕರ್ನಾಟಕ ರಾಜ್ಯದ ಸಂಘಕ್ಕೆ ನಾಳೆ ಇಲ್ಲಿ ಇದ ವೇದಿಕೆ ರೌಂಡ್ ತುಂಬಬೇಕ. ದಯವಿಟ್ಟು ನಿಮ್ ಕಾಲು ಬಿಟ್ಟು ಈ ವೇದಿಕೆ ಹಿಂಗ್ ನಿಂತು ನೋಡ್ರೆ ಎಲ್ಲೂ ನೆಲ ಕಾಣಬಾರ್ದು. ಕಾಲು ಬೀಳ್ತವ್ರಿ ಏನ್ರಿ. ನಾಳೆ 3 ಗಂಟೆ ಒಳಗ ಈ ವೇದಿಕೆ ಏನಿತ್ಲ ಹಿಂಗ್ ಸ್ವರ್ತ ಕಾಣ್ರೆ ಬರೀ ತಲಿ ಒಳಗ ಕಾಣಬೇಕು, ಹಸಿರು ಶಾಲ ಒಳಗ ಕಾಣಬೇಕು. ಇವತ್ತಿಂದು ಮಣ್ಣಿ ನೀನ್ ಹೆಂಗ ನಮಗ ಸಹಕಾರ ಮಾಡಿರ್ಲ ಈ ಅಂಗಡಿ ಮುಂಗಟ್ಟದವ್ರಿಗೂ ಕೂಡ ನಾ ವ್ಯಾಪಾರಸ್ಥರು ಕೂಡ ಅವ್ರಿಗೂ ನಮಸ್ಕಾರ ಮಾಡ್ತೇನೆ. ಯಾಕಂದ್ರೆ ನಮ್ಮ ಒಂದ ಕರೆಯಕ್ ಎಲ್ಲಾರು ಸಂಪೂರ್ಣ ಹುಕ್ಕೇರಿ ಬಂದ್ ಮಾಡಿ ನಮಗ ಸಹಕಾರ ಕೊಟ್ಟಿದಾರು. ಅವ್ರಿಗೂ ನಾ ಯಾವಾಗೂ ಚಿರಋಣಿಯಾಗಿರ್ತೀನಿ. ನಾವು ಇರ್ಲಿ, ನಮ್ಮ ಸಂಘಟನೆದವ್ರು ಇರ್ಲಿ, ಎಲ್ಲಾರು ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ನಿಮ್ಮ ಯಾವಾಗೂ ನಾವು ಚಿರಋಣಿಯಾಗಿರ್ತೀವಿ. ದಯವಿಟ್ಟು ಯಾರು ಹಂಗ ಹೋಗ್ಬೇಡ್ರಿ. ಊಟ ತಯಾರೈತಿ, ಊಟ ಮಾಡಿ ಹೋಗೋದು.